समिधः कृताः देवाय यज्ञं तन्वानाः अवघ्नन् पुरुषं पशुं तय्यज्ञोऽप्यानन्तरायाय सर्वस्तोमोतिराश्रवोत्तममहर्भवति सर्वस्याग्ने सर्वस्य यज्ञे सर्वमेव तेनाप्नोति सर्वं जयति हरिः ओम्। ಇದಾಗಿ ನಡೆಯುತ್ತಿರುವ ಧ್ವಜಾವರೋಹಣ ಕಾರ್ಯಕ್ರಮಕ್ಕೆ ಪುನಃ ಸ್ವಾಗತ. ಇಂದು ಧ್ವಜ ಪತಾಕೆಯಾಗಿರುವ ಗರುಡ ಚಿಹ್ನವಾಗಿರುವ ಸಾಕ್ಷಾತ್ತು ಗರುತ್ಮಂತನನ್ನು ಅರ್ಚಕ ಸ್ವಾಮಿಗಳು ಅಭಿಷೇಕಿಸಿ ವಸ್ತ್ರಾಭರಣಗಳನ್ನು ಸಮರ್ಪಣೆ ಮಾಡುತ್ತಿದ್ದಾರೆ. ಗರುಡನು ಮಹಾವಿಷ್ಣುವಿಗೆ ಪ್ರಧಾನ ಸೇವಕನು. ಗರುತ್ಮಂತನ ಕಥೆ ಕೂಡ ಬಹಳ ವಿಚಿತ್ರವಾಗಿರುತ್ತದೆ. ಕಶ್ಯಪ ಮಹರ್ಷಿಗೆ ಇಬ್ಬರು ಹೆಂಡತಿಯರು, ವಿನತ ಕದ್ರುವ ಎಂತಂದು. ವಿನತ ಕದ್ರುವರು ಇಬ್ಬರು ಕೂಡ ಮೊದಲು ಸಖ್ಯವಾಗೇ ಇರುತ್ತಾರೆ. ಅವರು ಒಂದು ನದಿಯಲ್ಲಿ ಸ್ನಾನ ಮಾಡುತ್ತಿರುವ ಸಮಯದಲ್ಲಿ ಉಚ್ಛೈಸ್ರವ ಎಂಬುವ ಕುದುರೆ ಬರುತ್ತದೆ. ಆ ಉಚ್ಛೈಸ್ರವ ಬಹಳ ಬೆಳ್ಳಗಾಗಿರುತ್ತದೆ. ದೂರದಿಂದ ಸ್ನಾನ ಮಾಡುತ್ತಿರುವ ವಿನತ ಕದ್ರವರು ಹೇಳುತ್ತಾರೆ, ಆ ಅಶ್ವವು ಬಹಳ ಸುಂದರವಾಗಿದೆ ಅಂತ ಹೇಳ್ತಾರೆ. ವಿನತ ಹೇಳ್ತಾಳೆ, ಅದು ಬಹಳ ಬೆಳ್ಳಗಿದೆ, ಅದರಲ್ಲಿ ಏನೂ ಲೋಪವಿಲ್ಲ ಅಂತ ಹೇಳ್ತಾಳೆ. ಆದರೆ ಕದ್ರುವ ಅಂತಾಳೆ, ಇಲ್ಲ, ಅದು ಪೂರ್ತಿ ಬೆಳ್ಳಗೇನಿಲ್ಲ, ಸ್ವಲ್ಪ ಕಪ್ಪವಾದ ಮಚ್ಚಿ ಇದೆ ಅಂತ ಹೇಳ್ತಾರೆ. ಅವರಿಬ್ಬರ ಮಧ್ಯ ಒಂದು ವಾಗ್ವಿವಾದ ನಡೀತದೆ. ಅವರಿಬ್ಬರು ಕೂಡ ಮಾತು ಬೆಳೆದು ಒಂದು ಪಂದ್ಯ ಹಾಕ್ಕೊತಾರೆ. ಅದರಲ್ಲಿ ಏನಾದರೂ ಕಪ್ಪು ಇದ್ದರೆ ಕದ್ರುವ ಹೇಳಿದ ಪ್ರಕಾರ ಅದು ಗೆದ್ದರೆ ವಿನತ ದಾಸಿಯಾಗಬೇಕು. ಅದು ಸ್ವಚ್ಛವಾಗಿ ಬೆಳ್ಳಗೆ ಇದ್ದರೆ ಕದ್ರುವ ವಿನತೆಗೆ ದಾಸಳಾಗಬೇಕು. ಇಬ್ಬರು ಕೂಡ ಮಾತು ಬೀಳಿಸ್ಕೊಡ್ತಾರೆ. ನಂತರ ಕದ್ರುವ ಪರಿಶೀಲನೆ ಮಾಡಿ ತಿಳಿದುಕೊಳ್ತಾಳೆ, ಉಚ್ಚೈಸ್ರವ ಪೂರ್ತಿ ಬೆಳ್ಳಗಿದೆ ಅಂತ ಹೇಳ್ತಾಳೆ. ಆಕೆ ತನ್ನ ಮಕ್ಕಳಾದ ಹಾವುಗಳನ್ನು ಕರೆದು ಕೇಳ್ತಾಳೆ, ಆ ಉಚ್ಛ್ರೈಸದಲ್ಲಿ ನೀವೆಲ್ಲದರೂ ಕೂಡ ಒಂದು ಸಣ್ಣ ಮಚ್ಚೆಯಂತೆ ಇರಬೇಕು ಅಂತ ಹೇಳ್ತಾಳೆ. ಆ ಹಾವುಗಳೆಲ್ಲ ಕೂಡ ನಾವು ಯಾರಿಗೂ ಮೋಸ ಮಾಡುವುದಿಲ್ಲ, ದ್ರೋಹ ಮಾಡುವುದಿಲ್ಲ, ಸುಳ್ಳು ಹೇಳುವುದಿಲ್ಲ ಅಂತ ಹೇಳ್ತಾಳೆ. ಸದಸಿ ಸಾಧಯಾಮಿ ಸುಮ್ನಾಯ ಸುಮ್ನಿನಿ ಸುಮ್ನೇ ಮಹತ್ತೇಂದ್ರಾಗ್ನಿಯೋರ್ಭಾಗಹೇಯೇ ಸ್ಥವಿಷ್ಪ್ರವರುಣಯೋರ್ಭಾಗಹೇಯೇ ಸ್ಥವಿಷ್ವೇದಾಂ ದೇವಾನಾಂ ಭಾಗಹೇಯೇ ಸ್ಥಯಜ್ಞೇ ಜಾಗೃತಾ ಕರುತ್ಮಾನ್ ತ್ರಿವೃತ್ತೇ ಶಿರೋಗಾಯತ್ರಂ ದಕ್ಷೋಸ್ತೋಮ ಆತ್ಮಾನಮನೆ ಅನೋರ್ವಾಮದೇವ್ಯಂ ಬೃಹದ್ರಥಂತರೇ ಭಕ್ಷೋ
श्रीः स वै नरेयो विनतात्मजोऽसौ खगेश्वरो नः शुभमातनोतु सुवर्णवर्णो भुजगोपवीरीनागान्तको विष्णुरथः सुपर्णः प्रह्लादवद्भागवताग्रगण्यः खगेश्वरो नः शुभमातनोतु सुदीर्घनासापुटचारुवक्त्रः प्रसन्ननेत्राम्बुजकान्तिरम्यः अनन्यसाधारणविक्रमाढ्यः खगेश्वरो नः शुभमातनोतु सर्वे करेन्द्राभरणान्विताङ्गो मनोज्ञसौवर्णकिरीटधारी महानुभावो भगवत्प्रसन्नः खगेश्वरो नः शुभमातनोतु ब्रह्मेन्द्रमुख्यामरसिद्धसाध्यगन्धर्वविद्याधरमाननीयः सुधासमुद्धारणकार्यकर्ता खगेश्वरो नः शुभमातनोतु न सम्पन्नमतिप्रसन्नो लक्ष्मीकटाक्षाञ्चितपुण्यमूर्तिः हरिप्रियो वैष्णवधर्मवेदी खगेश्वरो नः शुभमातनोतु प्रसङ्गप्रथितात्मशौर्यो जगद्धितानन्दगुणाम्बुराशिः स्वपक्षविक्षोभितदिक्तटान्तः खगेश्वरो नः शुभमातनोतु दक्षो गुणाढ्योतिबलकृपालुः सत्यव्रतः कामचरो मनोज्ञः स्मृतिज्ञानगुरुः सतां सः खगेश्वरो नः शुभमातनोतु कपिलाक्षं गरुत्मन्दं सुवर्णसदृशप्रभुं दीर्घबाहुं बृहत्स्कन्दं वन्दे नागाङ्गभूषणम् अखिलजगदभिवृद्धिरस्तु श्रीमत्कमलायुवती करकमलकलितपाटकमलधूली पटलपाटलितभुजपरिघचतुष्टयस्य करकलितशङ्खचक्रशारङ्गकौमोदगी नन्दकस्य भुजफलमदितदितितनयशतसहस्रस्य निशितशरशतनिहतरजनीचरवपुरुहित बहुलरुधिर निखिललोकतापस्य मत्स्यगोत्रवराहनारसिंहवामन परशुराम राघव बलभद्र कृष्ण कल्कि प्रादुर्भाव जगत्परिपालित जगत्त्रयस्य अस्य देवदेवस्य भगवतो नारायणस्य श्रियः पदे पुरुषोत्तमस्य श्रीमदखिलाण्डकोटिब्रह्माण्डनायकस्य श्री श्रीनिवासस्वामिनः नवान्निकमहोत्सवान्ते त्रिभुवनाकारचरितसकलपक्षिराजः मन्दरमथितमहाजलधिसुधाहरण समय समरवित सकलासुरगणः सुवर्णवर्णः श्यामाम्बरधरः पक्षश्चन्द्रालङ्कार दीप्यमान दिव्यावयवः करयुगलधृतकनकराजीवः
ಮಂಗಲಹಾರ ಯಜ್ಞೋಪವೇತರಟಿಸೂತ್ರಾವತಂಸಕಃ ಕಿಂಗಿಣೀ ಕೃತಮಹಾಷ್ಟನಾಗಃ ನರಕಾಂತಕರದಃ ಸರ್ಪಾಂತಕಃ ಗರುಡಃ ಪ್ರೀತಿಯುಕ್ತಃ ಪ್ರಸನ್ನಃ ಸಕಲ ದೇವತಾ ಸಮಾಹ್ವಾನಾರ್ಥಂ ಧ್ವಜದಂಡಾಗ್ರೇ ಪ್ರತಿಷ್ಠಾಪಿತಃ ಸನ್ನಿಧಾನಂ ಯದತ್ತಾಂ ಗರುಡಂ ಯಾಲನಂ ಯಾಲನಂ ಗಜವಾಹನಂ ಗಜವಾಹನಂ ಹೇತುರಗಂ ಹೇತುರಗಂ ವೃತ್ತಮಟೆ ವೃತ್ತಮಟೆ ಚಂಚತ್ ಪೃಥುಕ ಪೃಥುಕ ಪ್ರಮದ ಪ್ರಮದ ಗ್ರಹ ಭುಗ್ರಹ ಭುಗ್ರಹ ಸಂಗ್ರಹ ಸಂ ತೈಸ್ತೈರ್ಲೀಲಪಟೆ ಲೀಲಪಟೆ ಪಂಗೋ ಪಂಗೋ ಮರ್ದಲ ಮರ್ದಲ ವಿಕಸಿತ ವಿಕಸಿತ ಗರುಡಂ ಗರುಡಂ ವಜ್ರಪಕ್ಷಿ ರಜ ಪ್ರಭೂತಲ ವಿಷ್ಣು ಭಾರಧರೋ ಮಹಾನ್ ಭುಜಗನಾಶಕ ಭೇರಿ ಜಗದರ್ಶನ ಗರುಡತಾಲಮಿದಂ ಮಹತೆ ತತ್ತತ್ ಗರುಡತಾಲಮಿದಂ ಮಹತೆ ಅಖಂಡಮಂಡಲ ಖಂಡ ವಿಭ್ರಮ ವೀಶ ಪಕ್ಷಜ ವೈನಜಂ ತಾಲಕಾಹಳ ತಾಲ ಭೇದನ ಭೇರಿಕಾನುಗ ಘೋಷಣಂ ಗಂಡಮಂಡಲ ಕುಂಡಲೇಶ್ವರ ವೀಷ ಕುಂಡಲ ಮಂಡಲಂ ಅಂಗದೋದರ ಬಂಧ ಬಂಧುರ ಕುಂದರೋ ರಘಭೂಷಣಂ ಗಂಡಮಂಡಲ ಚಂಡಿಕಾಹಲ ಭೇರಿಕಾಹಲ ಡಂಬರಂ ಶೃಂಗ ಶೃಂಗ ಮೃದಂಗ ಸಂಗಮ ಗರುಡತಾಲಮಿದಂ ಮಹತೆ ತತ್ತತ್ ಗರುಡತಾಲಮಿದಂ ಮಹತೆ ನಾಗಂಗಲಾಭರಣ ನಾಗಂಗಲಾಭರಣ ನಾಗಂಗಲೋ ಭುಜಗಂ ಮಯ ಸರ್ವಸ್ಯ ಸರ್ಪಭುಜ ಸರ್ಪಸ್ಯ ಸರ್ಪಮಶನಂ ಝಣ ಝಣ ಝಂಗೃತಿ ಕಿಂಕಣಂ ಹುಣ ಹುಣ ಹುಂಗೃತಿ ಕಂಕಣಂ ವಿನತಾತನಯಂ ಕನಕಾಂಗನಿಭಂ ಭುರಂಗಕುಲ ಭುಂಜಿತಂ ವಿಹಂಗಕುಲ ಸೇವಿತಂ ಜಗದಖಿಲ ವಂದಿತಂ ಮಧು ಮಧುರ ವಾಹನಂ ಕನಕಮಯಪತ್ರಂ ಶ್ರುತಿ ಪರಿಶಿರಂಚಿತಂ ನಮತ ಗರುಡಂ ಬುಧಾಃ ತತ್ತನ್ನಮತ ಗರುಡಂ ಬುಧಾಃ ನಾರಾಯಣಸ್ಯ ಶ್ರಿಯಪದ ಪುರುಷೋತ್ತಮಸ್ಯ ಶ್ರೀಮದಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶೇಷಾಚಲನಿವಾಸನಃ ಶ್ರೀಭೂಮನೀಳಾ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿನಃ ನವಾನ್ನಿಕ ಬ್ರಹ್ಮೋತ್ಸವಾಖ್ಯಂಜಕರ್ಮಣಿ ನವಮದಿನೆ ಧ್ವಜ ಅವರೋಹಣ ಕಾಲೇ ಏತಲ್ಲಜ್ಞಾಪೇಕ್ಷಗ ಆದಿತ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತ ಅತಿಶಯೇನ ಶುಭಾನುಕೂಲ್ಯಂ ಭೂಯಾದಿತಿ ಭವಂತೋ ಮಹಾಂತೋನು ಗೃಹ್ಣಂತೋ ಏವಂ ಧ್ವಜ ಅವರೋಹಣ ಕಾಲೇ ಸಂವತ್ಸರ ಅಗಣ ಋತುಮಾಸ ಮಕ್ಷತಿಥಿ ವಾರ ನಕ್ಷತ್ರ ಲಗ್ನ ಹೋರಾತ್ರೆ ಕಾಲ ನವಾಂಸತ್ ದ್ವಾದಶಾಂ ಸತ್ರಿಂಸಾಂ ಸಕತ್ರಿಂಶತಂ ಸಕಾಃ ನಿರಂತರಮನುಕೂಲಾ ಶುಭಾ ಶೋಭನಾ ಸ್ವಸ್ತಿ ಸರ್ವೇ ಗ್ರಹಾಃ ಶುಭ ನಕ್ಷತ್ರ ಶುಭ ಏಕಾದಶಸ್ಥಾನವರದಾ ಸುಪ್ರಸನ್ನ ಶುಭಮುಹೂರ್ತಾ ಭವಂತು ಶ್ರೀ ವೈಕಾಸ ಭಗವಚ್ಛಾಸ್ತ್ರೋಕ್ತಮಾರ್ಗೇಣ ನವಾನ್ನಿಕ ಬ್ರಹ್ಮೋತ್ಸವಾಖ್ಯಂಜಕರ್ಮಣಿ ಮಂತ್ರಲೋಪೆ ಕ್ರಿಯಾಲೋಪೆ ನಿಯಮಲೋಪೆ ಶಬ್ದಾಲೋಪೆ ಕಾಲವಿಪರ್ಯಾಸೆ ಕರ್ಮವಿಪರ್ಯಾಸೆ ಸತ್ಯಂ ಸರ್ವಂ ಗದಾ ಶ್ರೀ ವೈಕಾನದ ಶಾಸ್ತ್ರಾಷ್ಟಂ ಭೂಯಾದಿತಿ ಭವಂತೋ ಮಹಾಂತೋಣ ಗೃಹ್ಣಂತೋ ನದ್ಯ ಸ್ರವಷ್ಟ್ಯ ನದಿ ತಟಾಕ ಸರ್ವೇಂ ಪಸಾ ಸಂಪೂರ್ಣಾ ಭೂಯಾದಿತಿ ಭವಂತೋ ಮಹಾಂತೋಣ ಗೃಹ್ಣಂತೋ ರಾಧಾ ಧಾರ್ಮಿಕೋ ವಚಗೇ ಭವತೋ ದೇಶೋಯಂ ನಿರಭದ್ರವೋऽस्तु ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ಯಾಗೇನ ಭಾಗ್ಯೇನ ಭಗೀಂ ಭಗೀಶಾಃ ಗೋಬ್ರಾಹ್ಮಣೇಭ್ಯಃ ಶೋಮಸ್ತ ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು
ಓಂ ನಮೋ ವೆಂಕಟೇಶಾಯ. ಇಂದಿನ ದಿವಸ ಗರುಡಧ್ವಜ ಅವರೋಹಣೆಯನ್ನು ತಿಳಿದುಕೊಳ್ಳುತ್ತಾ ಇದ್ದೇವೆ. ಅತ್ಯಂತ ವೈಭವದಿಂದ ಈ ಉತ್ಸವಗಳು ಗರುಡನ ವಿಹಂಗ ವೀಕ್ಷಣದಲ್ಲಿ ನಡೆದಿದ್ದವು. ಯಾಕಂದರೆ ಎಲ್ಲರಿಗಿಂತಲೂ ಮೇಲೆ ಗರುಡನೇ ಇರ್ತಾನೆ. ಇಲ್ಲಿ ಅಷ್ಟದಿಕ್ಪಾಲಕರು, ಅನೇಕ ದೇವತೆಯರು ಅವರೆಲ್ಲ ಕೂಡ ತಮ್ಮ ತಮ್ಮ ಕಾರ್ಯಗಳನ್ನು ನಿರ್ವರ್ತಿಸ್ತಾ ಇರ್ತಾರೆ. ಈ ಬ್ರಹ್ಮೋತ್ಸವಗಳಲ್ಲಿ ಈ 10 ದಿವಸ ಪರ್ಯಂತ ಸಮಸ್ತ ದೇವತಾ ವೃಂದವೂ ಕೂಡ ಮಹಾವಿಷ್ಣುವಾದ ವೆಂಕಟರಮಣನ ದರ್ಶನಕ್ಕಾಗಿ ಬಂದಿರ್ತಾರೆ. ಅವನ ಸೇವೆಯಲ್ಲಿ ನಿರಂತರ ಶ್ರಮಿಸುತ್ತಾ ಇರ್ತಾರೆ. ಅವರೆಲ್ಲರೂ ಕೂಡ ಗರುಡನ ಪರ್ಯವೇಕ್ಷಣದಲ್ಲಿ ನಡುತ್ತಾ ಇರ್ತದೆ. ಈ 10 ದಿವಸಗಳ ನಂತರ ಎಲ್ಲ ದೇವತೆಗಳಿಗೆ ಸನ್ಮಾನ ಮಾಡಿ ಸತ್ಕರಿಸಿ ಮಹಾವಿಷ್ಣುವು ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಲೋಕಗಳಿಗೆ ಹೋಗಿ ಯಥಾವಿಧಿಯಾಗಿ ನಿಮ್ಮ ಕಾರ್ಯಗಳನ್ನು ನಿರ್ವಹಿಸ್ತಾ ಇರಬೇಕು ಅಂತ ಹೇಳ್ತಾರೆ. ಆ ರೀತಿಯಾಗಿ ಆ ದೇವತೆಗಳೆಲ್ಲರೂ ಕೂಡ ಅವರು ಹೋಗ್ತಾರೆ ಅವರ ಊರುಗಳಿಗೆ. ಆಗಲೇ ಗರುಡನನ್ನು ಮೇಲೆ ಏರಿಸಿದ ಗರುಡನನ್ನು ಕೆಳಗೆ ಇಳಿಸುತ್ತಾರೆ. ಇದನ್ನೇ ಧ್ವಜ ಅವರೋಹಣ ಅಂತ ಹೇಳ್ತೇವೆ. ಇದರಿಂದ ನಾವೇನು ತಿಳಿದುಕೊಳ್ಬೇಕಂದ್ರೆ, ಸಾಕ್ಷಾತ್ತು ಮಹಾವಿಷ್ಣುವಾದ ವೆಂಕಟರಮಣನ ಅಧೀನದಲ್ಲಿ ಎಲ್ಲ ದೇವತೆಗಳು, ದೇವತಾಗಣವು ಸೇವಕರಾಗಿ ತಮ್ಮ ತಮ್ಮ ವಿಧಿಯನ್ನು ನಿರ್ವಹಿಸುತ್ತಾ ಇದ್ದಾರೆ. ಯಜಮಾನನಿಗೆ ಅನುಕೂಲವಾಗಿ ಅವನು ಹೇಳಿದಂತೆ ಆಜ್ಞಾಬದ್ಧರಾಗಿ ಎಲ್ಲ ಕೂಡ ಕೇಳ್ತಾ ಇದ್ದಾರೆ. ನಾವು ಗರುಡನ ಬಗ್ಗೆ ಇನ್ನೂ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಮಹಾಬಲಶಾಲಿಯಾದ ಗರುಡನು ಜನನ ವಿಷಯವನ್ನು ತಿಳಿದುಕೊಳ್ಳುತ್ತಾ ಇದ್ದೇವೆ. ಆ ರೀತಿಯಾಗಿ ವಿನತಾ ಕದ್ರುವರ ಮಧ್ಯೆ ನಡೆದ ವಾದದಲ್ಲಿ ಕದ್ರುವ ಹೇಳ್ತಾಳೆ ತನ್ನ ಮಕ್ಕಳಾದ ಸರ್ಪಗಳಿಗೆ, ನೀವು ಯಾರಾದರೂ ಕೂಡ ಹೋಗಿ ಉಚ್ಚೈಸ್ರವದ ಮೇಲೆ ಕಪ್ಪಾಗಿ ಕಾಣಬೇಕು ಅಂತ ಹೇಳಿದರೆ ಆ ಸರ್ಪಗಳೆಲ್ಲ ಕೂಡ ನಾವು ಮಾಡುವುದಿಲ್ಲ, ಮೋಸ ಮಾಡೋದಿಲ್ಲ ಅಂತ ಹೇಳಿದರೆ ಆಕೆ ಒಂದು ಶಾಪ ಕೊಡ್ತಾಳೆ. ಜನಮೇಜಯನ ಹೋಮದಲ್ಲಿ ಅಂದರೆ ಸರ್ಪಯಾಗದಲ್ಲಿ ನೀವೆಲ್ಲ ಕೂಡ ಆಹುತಿಯಾಗಿ ಮರಣವನ್ನು ಹೊಂದುತ್ತೀರಿ ಅಂತ ಶಾಪ ಕೊಡ್ತಾಳೆ. ಯಾಕೆ ನೀವೆಲ್ಲ ಕೂಡ ನಾವು ತಿಳಿದುಕೊಳ್ಳೋಕ್ಕೆ ಮಹಾಭಾರತ ಹೇಳ್ತದೆ, ಎಲ್ಲ ಕೂಡ ಮಾತು ಜಾಸ್ತಿಯಾಗಿ ಅಹಂಕಾರದಿಂದ ಅಜ್ಞಾನದಿಂದ ಸವಿತೆಯರು ಇಬ್ಬರು ಕೂಡ ಜಗಳಾಡ್ತಾರೆ. ಈ ರೀತಿಯಾಗಿ ಮಾಡಬಾರ್ದು ಅಂತ ನಮಗೆ ಮಹಾಭಾರತ ಒಂದು ಪಾಠ ಹೇಳಿಕೊಡ್ತದೆ. ಅಷ್ಟೇ ಅಲ್ಲ, ಕಶ್ಯಪನು ತಪಸ್ಸು ಮಾಡಿ ಇಬ್ಬರಿಗೂ ಕೂಡ ವಿನತಾ ಕದ್ರುವಗಳಿಗೆ ನಿಮಗೆ ಯಾವ ರೀತಿ ಸಂತಾನ ಬೇಕು ಅಂತ ಹೇಳಿದರೆ, ಕದ್ರುವ ತನಗೆ ಅಧಿಕ ಸಂತಾನ ಬೇಕು, ಸಾವಿರಾರು ಮಕ್ಕಳು ಬೇಕು ಅಂತ ಹೇಳಿದರೆ ಆ ರೀತಿಯಾಗಿ ಆಕೆಗೆ ಸರ್ಪಜಾತಿ ಹುಟ್ಟಿತು. ಇಲ್ಲಿ ವಿನತ ಏನೋ ತನಗೆ ಬಲಿಷ್ಠರಾದ ಇಬ್ಬರು ಮಕ್ಕಳು ಬೇಕು ಅಂದರೆ 2 ಅಂಡಗಳನ್ನು ಕಶ್ಯಪನು ಕೊಡ್ತಾನೆ. ಮೊದಲಿಗಾಗಿ ಕದ್ರುವಿಗೆ ಸರ್ಪಜಾತಿ ಹುಟ್ಟಿದ ಕಾರಣ ವಿನತ ಅದನ್ನು ನೋಡಿ ಅಸೂಯದಿಂದ